ಯಾಕ್ಲಾ ಹೈವಾನ್, ನಾನೇ ದೀವಾನ್. ಆತರ ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ? ಇಷ್ಟು ವರ್ಷಕ್ಕೆ ಆಫ್ಟರ್ ಸೋ ಮೆನಿ ಇಯರ್ಸ್ ನನ್ನ ಫಾದರ್ ನೋಡೋ ಅದೃಷ್ಟ ನನಗೆ ಬಂತು. ನಾನೇನೇ ಮಾಡೋದಿಲ್ಲ ವೆರೈಟಿಯಾಗಿ ಮಾಡೋದು. ದಯವಿಟ್ಟು ತಮ್ಮ ಕೆರಾನ ಕಳಚಿ. ಅಯ್ಯೋಯ್ಯೋ, ಹೋದ ವರ್ಷ ಹಾಸನ್ ಜಾತ್ರೆಯಲ್ಲಿ ತಗೊಂಡವ್ ಕಣಪ್ಪ, ಹಳೆ ಕೆರ ಇವು. ಹಳೇದೋ ಹೊಸದು, ಕೊಳ್ತಿದ್ದೋ ಮಾಸಿದ್ದೋ, ಅದು ಯಾವ ವ್ಯತ್ಯಾಸನೂ ನನಗೆ ಗೊತ್ತಿಲ್ಲ. ನಾನೀಗ ಬಂದಿದ್ದೀನಿ, ದಯವಿಟ್ಟು ತಮ್ಮ ಕೆರಾನ ಕಳಚಿ. ಅವ್ರಿಗೆ ಕೆರದಾಗ ಹೊಡಿಯೋ ಅಭ್ಯಾಸ ಇಲ್ಲ ಕಣಪ್ಪ. ಏನಿದ್ರು ಬರೀ ಹೊಡೆಸ್ಕೊಂಡೇ ಅಭ್ಯಾಸ. ನೋ ಹೊಡಿಯೋಕೆ ಹೊಡೆಸ್ಕೊಳ್ಳೋಕೆ ನಾನು ಬಂದಿಲ್ಲ. ನಾನು ಏನೇ ಮಾಡೋದಿಲ್ಲ ವೆರೈಟಿಯಾಗಿ ಮಾಡೋದು. ದಯವಿಟ್ಟು ಬಿಚಿ. ಅಯ್ಯೋ, ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಎದ್ದೆ ಹುಟ್ಟಿದ್ರೆ ಇಂತ ಮಗ ಹುಟ್ಬೇಕಣ. ಏನ್ ನಯ ವಿನಯ ದಯಾ ದಾಕ್ಷಣ್ಯ. ಇವನ್ ಯಾವಾಗ ಹುಟ್ಟಿಸ್ದೆ? ಅದೇ ನನಗೂ ಗೊತ್ತಿಲ್ಲ, ಸುಮ್ಕಿರ ವಿಚಾರಿಸ್ತೀನಿ. ಅಂದಂಗೆ ನೀನ್ ಯಾರ ಮಗ? ಹೇಳ್ತೀನಿ. ನಿಮಗೆ ಹಣಬಲ ಇದೆ, ನನಗೆ ಬುದ್ಧಿ ಬಲ ಇದೆ. ನಿಮಗೆ ಜನಬಲ ಇದೆ, ನನಗೆ ಶಕ್ತಿ ಬಲ ಇದೆ. ಈ 4 ಬಲಗಳು ಒಟ್ಟಾಗಿ ಸೇರಿದ್ರೆ ಮನುಷ್ಯ ಜೀವನದಲ್ಲಿ ಏನು ಬೇಕಾದ್ರೂ ಮಾಡಬಹುದು. ಇನ್ಮೇಲೆ ನಿಮಗೆ ಈ ಕಾಲುಗಳ ಅವಶ್ಯಕತೆನೇ ಇಲ್ಲ. ಕತ್ತರಿಸಾಕ್ಬಿಡ್ತೀಯಾ? ಇಲ್ಲ, ನಿಮ್ಮ ಕಾಲುಗಳು ಓಡಾಡೋ ಜಾಗದಲ್ಲಿ ನನ್ನ ಕಾಲುಗಳು ಓಡಾಡುತ್ತವೆ. ಆಮೇಲೆ ನಿಮಗೆ ಕಣ್ಣುಗಳ ಅವಶ್ಯಕತೆ ಇಲ್ಲ. ಕಿತ್ತಾಕ್ಬಿಡ್ತೀಯಾ? ಇಲ್ಲ, ನಿಮ್ಮ ಕಣ್ಣುಗಳು ನೋಡೋ ಒಳ್ಳೆದನ್ನ ಕೆಟ್ಟದನ್ನ ನನ್ನ ಕಣ್ಣುಗಳು ನೋಡುತ್ತವೆ. ಆಮೇಲೆ ನಿಮ್ಮ ಕೈ ಬೇಡ ಹಾಗೆ ಇರ್ಲಿ, ಯಾಕೆಂದ್ರೆ ಸೈನ್ ಮಾಡ್ಬೇಕಲ್ಲ, ಅದಕ್ಕೆ. ಅಪ್ಪ, ಏನ್ ಮುಳಿಸ್ತೀಯೋ ಏನ್ ಕಿತ್ತಾಕ್ತಿಯೋ ನನ್ಗೊಂದು ಗೊತ್ತಿಲ್ಲ. ಆದ್ರೆ ತಪ್ಪದೆ ಈ ಕಿವಿ ಮಾತ್ರ ಕಿತ್ತಾಕ್ಬಿಡಪ್ಪ. ಯಾಕೆ? ನನ್ನ ಹೆಂಡತಿ ನಾನ್ ಬೈಯದ್ನ ಇವು ಕೇಳಿಸ್ಕೊಂಡಂಗಿರ್ಲಿ ಅಂತ.